ನಮಸ್ಕಾರ ವೀಕ್ಷಕರೇ, ರಸವತ್ತಾದ ರಸಪ್ರಶ್ನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನಿಲ್ ಎಂ ತಲಕಟ್ಟಿ. ಪ್ರತಿ ಸಂಚಿಕೆಯಂತೆ ಈ ಸಂಚಿಕೆಯಲ್ಲೂ ಕೂಡ ಸರ್ಕಾರಿ ಶಾಲಾ ಮಕ್ಕಳಿಗೆ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂದರೆ, ನಮ್ಮ ಕಾರ್ಯಕ್ರಮವನ್ನು ನೋಡಿ ತಾವರೆಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಲತಾ ಸೋಮಶೇಖರ್ ಅವರು ನಮಗೆ ಕರೆ ಮಾಡಿ ನಮ್ಮೂರಿನಲ್ಲೂ ಕೂಡ ನಮ್ಮ ಊರಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಂತ ಕೇಳಿಕೊಂಡ್ರೆ, ಅವರ ಒಂದು ಆದೇಶದ ಮೇರೆಗೆ ಸರ್ಕಾರಿ ಪ್ರಾಥಮಿಕ ಶಾಲೆ ತಾವರೆಕೆರೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಲತಾ ಸೋಮಶೇಖರ್ ಅವರ ಬಗ್ಗೆ ಹೇಳೋದಾದರೆ, ಲತಾ ಸೋಮಶೇಖರ್ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ವಿಶೇಷವಾದ ಕಾಳಜಿಯನ್ನು ಗ್ರಾಮದ ಬಗ್ಗೆ ಇಟ್ಟುಕೊಂಡಿರ್ತಕ್ಕಂಥವ್ರು. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಒಂದು ಗ್ರಾಮದಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥವ್ರು. ಜೊತೆಗೆ ಗ್ರಾಮದಲ್ಲಿ ಏನೇ ಸಮಸ್ಯೆ ಆದರೂ ಸಾರ್ವಜನಿಕರಿಗೆ ಸ್ಪಂದಿಸುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಸ್ಪಂದಿಸುವುದರ ಜೊತೆಗೆ ಮಕ್ಕಳಿಗೂ ಕೂಡ, ಸರ್ಕಾರಿ ಶಾಲಾ ಮಕ್ಕಳಾಗಿರ್ಬೋದು, ಅದು ಅಂಗನವಾಡಿ ಆಗಿರ್ಬೋದು, ಜೊತೆಗೆ ಸರ್ಕಾರಿ ಶಾಲೆಯ ಮಕ್ಕಳಾಗಿರ್ಬೋದು, ಅವರ ವಿದ್ಯಾಭ್ಯಾಸಕ್ಕೂ ಕೂಡ ಹೆಚ್ಚಿನ ಅನುಕೂಲ ಆಗಲಿ ಅಂಥೇಳಿ ಸನ್ಮಾನ್ಯ ಅಧ್ಯಕ್ಷರು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡಿದರೆ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕಾರ್ಯಕ್ರಮದ ಪ್ರಾರಂಭ ಮಾಡುವ ಮೊದಲು ಮಕ್ಕಳನ್ನು ಪರಿಚಯ ಮಾಡ್ಕೊಳ್ಳೋಣ. ಮಕ್ಕಳೇ, ನಿಮ್ಮ ಪರಿಚಯವನ್ನು ಹೇಳಿ. ನನ್ನ ಹೆಸರು ರಾಬ್ಯಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾವರೆಕೆರೆ. ನನ್ನ ಹೆಸರು ಜಾಕಿಯಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮೂರ ಹಿರಿಯ ಪ್ರಾಥಮಿಕ ಶಾಲೆ ತಾವರೆಕೆರೆ. ನನ್ನ ಹೆಸರು ಸೋನಾಕ್ಷಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ನಮ್ಮೂರ ಹಿರಿಯ ಪ್ರಾಥಮಿಕ ಪಾಠಶಾಲೆ. ನನ್ನ ಹೆಸರು ಶ್ರೀದೇವಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ನಮ್ಮೂರ ಹಿರಿಯ ಪ್ರಾಥಮಿಕ ಪಾಠಶಾಲೆ ತಾವರೆಕೆರೆ. ನನ್ನ ಹೆಸರು ದಾನೇಶ್ವರಿ ಎಸ್ ಹಿರೇಮಠ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನನ್ನ ಹೆಸರು ಪ್ರಿಯಾಂಕಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತಾವರೆಕೆರೆ. ನನ್ನ ಹೆಸರು ಸಂಜಯ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ನಮ್ಮೂರ ಹಿರಿಯ ಪ್ರಾಥಮಿಕ ಪಾಠಶಾಲೆ ತಾವರೆಕೆರೆ. ನನ್ನ ಹೆಸರು ಪುನೀತ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ. ಓಕೆ ಮಕ್ಕಳ, ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ 40 ಪ್ರಶ್ನೆಗಳಿರುತ್ತೆ, 4 ಸುತ್ತುಗಳಿರುತ್ತೆ. ಓಕೆ, ಒಂದು ಪ್ರಶ್ನೆಗೆ 2 ಅಂಕ. ಅವರು ಉತ್ತರವನ್ನು ಹೇಳದೇ ಇದ್ದರೆ ಆ ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ. ಅವರು ಆ ತಂಡ ಉತ್ತರ ಹೇಳಿದಕ್ಕೆ ಅವರಿಗೆ ಎಕ್ಸ್ಟ್ರಾ 1 ಅಂಕ ಸಿಗುತ್ತೆ. ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ತೀರಿ ಅವರು ಈ ರಸಪ್ರಶ್ನೆಯಲ್ಲಿ ಗೆಲ್ತಾರೆ. ಸೊ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಯೋಚನೆ ಮಾಡಿ ಉತ್ತರವನ್ನು ಹೇಳಿ. ಸಮಯವನ್ನು ಜಾಸ್ತಿ ತೆಗೆದುಕೊಳ್ಬಾರ್ದು. ಇಬ್ಬರು ಕೂಡ ಡಿಸ್ಕಸ್ ಮಾಡಿ ಉತ್ತರವನ್ನು ಹೇಳಬೇಕು. ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮದ ಮೊದಲನೇ ಸುತ್ತಿನ ಮೊದಲ ಪ್ರಶ್ನೆ: ಪ್ರಪಂಚದಲ್ಲಿ ಸಕ್ಕರೆ ಹೆಚ್ಚಾಗಿ ಯಾವ ದೇಶದಲ್ಲಿ ತಯಾರಾಗುತ್ತದೆ? ಪ್ರಪಂಚದಲ್ಲಿ ಸಕ್ಕರೆ ಹೆಚ್ಚಾಗಿ ಯಾವ ದೇಶದಲ್ಲಿ ತಯಾರಾಗುತ್ತೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಭಾರತ, ಆಯ್ಕೆ 2 ಚೀನಾ, ಆಯ್ಕೆ 3 ಕ್ಯೂಬಾ, ಆಯ್ಕೆ 4 ಜಪಾನ್. ಪ್ರಪಂಚದಲ್ಲಿ ಸಕ್ಕರೆ ಹೆಚ್ಚಾಗಿ ಯಾವ ದೇಶದಲ್ಲಿ ತಯಾರಾಗುತ್ತದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಭಾರತ, ಆಯ್ಕೆ 2 ಚೀನಾ, ಆಯ್ಕೆ 3 ಕ್ಯೂಬಾ, ಆಯ್ಕೆ 4 ಜಪಾನ್. ಆಯ್ಕೆ 1 ಭಾರತ. ಉತ್ತರ ಭಾರತ. ಸರಿಯಾಗಿದೆಯಾ? ಪ್ರಪಂಚದಲ್ಲಿ ಸಕ್ಕರೆಯನ್ನು ಭಾರತದಲ್ಲಿ ಹೆಚ್ಚಾಗಿ ತಯಾರು ಮಾಡ್ತಾರೆ. ಉತ್ತರ ತಪ್ಪಾಗಿದೆ. ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ. ಎರಡನೇ ತಂಡಕ್ಕೆ: ಪ್ರಪಂಚದಲ್ಲಿ ಸಕ್ಕರೆ ಹೆಚ್ಚಾಗಿ ಯಾವ ದೇಶದಲ್ಲಿ ತಯಾರಾಗುತ್ತದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಭಾರತ, ಆಯ್ಕೆ 2 ಚೀನಾ, ಆಯ್ಕೆ 3 ಕ್ಯೂಬಾ, ಆಯ್ಕೆ 4 ಜಪಾನ್. ಕ್ಯೂಬಾ. ಪ್ರಪಂಚದಲ್ಲಿ ಸಕ್ಕರೆಯನ್ನು ಕ್ಯೂಬಾ ದೇಶದಲ್ಲಿ ಅತಿ ಹೆಚ್ಚಾಗಿ ತಯಾರು ಮಾಡ್ತಾರೆ. ಉತ್ತರ ಸರಿಯಾಗಿದೆ. 1 ಅಂಕವನ್ನು ಬೋನಸ್ ಆಗಿ ಪಡೆದುಕೊಂಡಿದ್ದೀರಿ. ಪ್ರಶ್ನೆ ನಿಮಗೆ: ಕುದುರೆಮುಖ ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಚಿಕ್ಕಮಗಳೂರು, ಆಯ್ಕೆ 2 ದಕ್ಷಿಣ ಕನ್ನಡ, ಆಯ್ಕೆ 3 ರಾಜಸ್ಥಾನ, ಆಯ್ಕೆ 4 ಬೆಂಗಳೂರು. ರಾಜಸ್ಥಾನ. ಯೋಚನೆ ಮಾಡಿ ಉತ್ತರವನ್ನು ಹೇಳಿ. ಕುದುರೆಮುಖ ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಚಿಕ್ಕಮಗಳೂರು, ಆಯ್ಕೆ 2 ದಕ್ಷಿಣ ಕನ್ನಡ, ಆಯ್ಕೆ 3 ರಾಜಸ್ಥಾನ, ಆಯ್ಕೆ 4 ಬೆಂಗಳೂರು. ನಿಮ್ಮ ಆಯ್ಕೆ ರಾಜಸ್ಥಾನ. ಚಿಕ್ಕಮಗಳೂರು.
ಯೋಚನೆ ಮಾಡಿ ಹೇಳಿ. ಕುದುರೆಮುಖ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಸರಿಯಾದ ಉತ್ತರ, 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 3ನೇ ತಂಡಕ್ಕೆ. ಮುಂದಿನ ಪ್ರಶ್ನೆ, 2025ರಲ್ಲಿ ಅಂಧರ ಮಹಿಳಾ T20 ವಿಶ್ವಕಪ್ ಗೆದ್ದ ದೇಶ ಯಾವುದು? 2025ರಲ್ಲಿ ಅಂದರೆ ಈ ವರ್ಷದಲ್ಲಿ ಅಂಧರ ಮಹಿಳಾ T20 ವಿಶ್ವಕಪ್ ಗೆದ್ದ ದೇಶ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಭಾರತ, ಆಯ್ಕೆ 2 ಪಾಕಿಸ್ತಾನ, ಆಯ್ಕೆ 3 ಶ್ರೀಲಂಕಾ, ಆಯ್ಕೆ 4 ಆಸ್ಟ್ರೇಲಿಯಾ. ಭಾರತ. ಯೋಚನೆ ಮಾಡಿ ಉತ್ತರವನ್ನು ಹೇಳಿ. ಭಾರತನ? ಭಾರತ. 2025ರಲ್ಲಿ ಅಂಧರ ಮಹಿಳಾ T20 ವಿಶ್ವಕಪ್ ಗೆದ್ದ ದೇಶ ಭಾರತ. ಸರಿಯಾದ ಉತ್ತರ, 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. 4ನೇ ತಂಡಕ್ಕೆ 4ನೇ ಪ್ರಶ್ನೆ, ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಅರಿಸ್ಟಾಟಲ್, ಆಯ್ಕೆ 2 ಹೆರೋಡಟಸ್, ಆಯ್ಕೆ 3 ಚರಕ, ಆಯ್ಕೆ 4 ವಾಲ್ಮೀಕಿ. ಆಪ್ಷನ್ ಬಿ ಹೆರೋಡಾಟಸ್. ಇತಿಹಾಸದ ಪಿತಾಮಹ ಹೆರೋಡಟಸ್. ಸರಿಯಾಗಿದೆ ಉತ್ತರ. ಸರಿಯಾದ ಉತ್ತರ, 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಶುಭಾಶಯಗಳು. 1ನೇ ತಂಡಕ್ಕೆ 5ನೇ ಪ್ರಶ್ನೆ, ಕರ್ನಾಟಕದ ದಾವಣಗೆರೆ ಜಿಲ್ಲೆ ಯಾವುದಕ್ಕೆ ಪ್ರಸಿದ್ಧಿ ಪಡೆದಿದೆ? ಕರ್ನಾಟಕದ ದಾವಣಗೆರೆ ಜಿಲ್ಲೆ ಯಾವುದಕ್ಕೆ ಪ್ರಸಿದ್ಧಿ ಪಡೆದಿದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಬೆಣ್ಣೆ ದೋಸೆ, ಆಯ್ಕೆ 2 ರಾಗಿ ಮುದ್ದೆ, ಆಯ್ಕೆ 3 ರವೆ ದೋಸೆ, ಆಯ್ಕೆ 4 ಜೋಳದ ರೊಟ್ಟಿ. ಆಯ್ಕೆ 4 ಜೋಳದ ರೊಟ್ಟಿ. ಕರ್ನಾಟಕದ ದಾವಣಗೆರೆ ಜಿಲ್ಲೆ ಜೋಳದ ರೊಟ್ಟಿಗೆ ಪ್ರಸಿದ್ಧಿ ಪಡೆದಿದೆ. ಸರಿಯಾಗಿದೆ ಉತ್ತರ? ತಪ್ಪಾಗಿದೆ ಉತ್ತರ. ನಿಮ್ಮ ಪ್ರಶ್ನೆ ಪಾಸ್ ಮಾಡ್ತೀವಿ. ಕರ್ನಾಟಕದ ದಾವಣಗೆರೆ ಜಿಲ್ಲೆ ಯಾವುದಕ್ಕೆ ಪ್ರಸಿದ್ಧಿ ಪಡೆದಿದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಬೆಣ್ಣೆ ದೋಸೆ, ಆಯ್ಕೆ 2 ರಾಗಿ ಮುದ್ದೆ, ಆಯ್ಕೆ 4 ರವೆ ದೋಸೆ, ಆಯ್ಕೆ 3 ರವೆ ದೋಸೆ, ಆಯ್ಕೆ 4 ಜೋಳದ ರೊಟ್ಟಿ. ಬೆಣ್ಣೆ ದೋಸೆ. ದಾವಣಗೆರೆ ಜಿಲ್ಲೆ ಬೆಣ್ಣೆ ದೋಸೆಗೆ ಪ್ರಸಿದ್ಧಿ ಪಡೆದಿದೆ. ಸರಿಯಾದ ಉತ್ತರ, 1 ಅಂಕವನ್ನು ಬೋನಸ್ ಆಗಿ ಪಡೆದುಕೊಂಡಿದ್ದೀರಿ. ಶುಭಾಶಯಗಳು. ತಮಗೆ ಪ್ರಶ್ನೆ, ಭಾರತದಲ್ಲಿ ಗಣರಾಜ್ಯ ಯಾವಾಗ ಜಾರಿಗೆ ಬಂತು? ಭಾರತದಲ್ಲಿ ಗಣರಾಜ್ಯ ಯಾವಾಗ ಜಾರಿಗೆ ಬಂತು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಜನವರಿ 26, 1950, ಆಯ್ಕೆ 2 ಜನವರಿ 27, 1950, ಆಯ್ಕೆ 3 ಜನವರಿ 28, 1950, ಆಯ್ಕೆ 4 ಜನವರಿ 28, 1951. ಎ. ಭಾರತದಲ್ಲಿ ಗಣರಾಜ್ಯ ಜನವರಿ 26, 1950. ಎ. ಸರಿಯಾಗಿದೆ ಉತ್ತರ. ಉತ್ತರ ಸರಿಯಾಗಿದೆ. 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಶುಭಾಶಯಗಳು ತಮಗೆ. ಪ್ರಶ್ನೆ 3ನೇ ತಂಡಕ್ಕೆ, ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಯಾರಾಗಿದ್ದರು? ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಯಾರಾಗಿದ್ದರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕೆ.ಸಿ. ರೆಡ್ಡಿ, ಆಯ್ಕೆ 2 ಎಚ್.ಡಿ. ದೇವೇಗೌಡ, ಆಯ್ಕೆ 3 ನಿಜಲಿಂಗಪ್ಪ, ಆಯ್ಕೆ 4 ಕೆಂಗಲ್ ಹನುಮಂತಯ್ಯ. ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಯಾರಾಗಿದ್ದರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕೆ.ಸಿ. ರೆಡ್ಡಿ, ಆಯ್ಕೆ 2 ಎಚ್.ಡಿ. ದೇವೇಗೌಡ, ಆಯ್ಕೆ 3 ನಿಜಲಿಂಗಪ್ಪ, ಆಯ್ಕೆ 4 ಕೆಂಗಲ್ ಹನುಮಂತಯ್ಯ. ಕೆಂಗಲ್ ಹನುಮಂತನಯ್ಯ. ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ. ತಪ್ಪಾಗಿದೆ ಉತ್ತರ. ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ. ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಯಾರಾಗಿದ್ದರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕೆ.ಸಿ. ರೆಡ್ಡಿ, ಆಯ್ಕೆ 2 ಎಚ್.ಡಿ. ದೇವೇಗೌಡ, ಆಯ್ಕೆ 3 ನಿಜಲಿಂಗಪ್ಪ, ಆಯ್ಕೆ 4 ಕೆಂಗಲ್ ಹನುಮಂತಯ್ಯ. ಎಚ್ ಡಿ ದೇವೇಗೌಡ. ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಎಚ್.ಡಿ. ದೇವೇಗೌಡ. ತಪ್ಪಾದ ಉತ್ತರ. ಸರಿಯಾದ ಉತ್ತರ ಕೆ.ಸಿ. ರೆಡ್ಡಿ. ಮೌರ್ಯರ ರಾಜಧಾನಿ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಪಾಟಲಿಪುತ್ರ, ಆಯ್ಕೆ 2 ತಲಕಾಡು, ಆಯ್ಕೆ 3 ಹಂಪಿ, ಆಯ್ಕೆ 4 ತಂಜಾವೂರು. ಆಪ್ಷನ್ ಎ ಪಾಟಲಿಪುತ್ರ. ಮೌರ್ಯರ ರಾಜಧಾನಿ ಪಾಟಲಿಪುತ್ರ. ಸರಿಯಾದ ಉತ್ತರ. 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಶುಭಾಶಯಗಳು ತಮಗೆ. ಪ್ರಶ್ನೆ 9ನೇ ಪ್ರಶ್ನೆ 1ನೇ ತಂಡಕ್ಕೆ, ಈ ಕೆಳಗಿನವುಗಳಲ್ಲಿ ಯಾರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ? ಈ ಕೆಳಗಿನವುಗಳಲ್ಲಿ ಯಾರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಸಮುದ್ರಗುಪ್ತ, ಆಯ್ಕೆ 2 ಚಂದ್ರಗುಪ್ತ, ಆಯ್ಕೆ 3 ಅಶೋಕ, ಆಯ್ಕೆ 4 ಹರ್ಷವರ್ಧನ.
ಪ್ರಶ್ನೆ ಇನ್ನೊಮ್ಮೆ, ಈ ಕೆಳಗಿನವುಗಳಲ್ಲಿ ಯಾರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ? ಆ ಕಡೆ ಈ ಕಡೆ ನೋಡಬಾರ್ದು. ನಿಮ್ಮ ಆಯ್ಕೆಗಳು: ಆಯ್ಕೆ 1 ಸಮುದ್ರಗುಪ್ತ, ಆಯ್ಕೆ 2 ಚಂದ್ರಗುಪ್ತ, ಆಯ್ಕೆ 3 ಅಶೋಕ, ಆಯ್ಕೆ 4 ಹರ್ಷವರ್ಧನ. ಆಪ್ಷನ್ ಎ. ಭಾರತದ ನೆಪೋಲಿಯನ್ ಎಂದು ಸಮುದ್ರಗುಪ್ತ ಅವರನ್ನು ಕರೀತಾರೆ. ಸರಿಯಾದ ಉತ್ತರ, 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಪ್ರಶ್ನೆ 2ನೇ ತಂಡಕ್ಕೆ, ಮೋಡ ಬಿತ್ತನೆಯನ್ನು ಡ್ಯಾಶ್ ಉಪಯೋಗಿಸಿ ಮಾಡಲಾಗುತ್ತದೆ? ಮೋಡ ಬಿತ್ತನೆಯನ್ನು ಉಪಯೋಗಿಸಿ ಮಾಡಲಾಗುತ್ತದೆ. ಏನನ್ನು ಉಪಯೋಗಿಸಿ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಸಿಲ್ವರ್ ಅಯೋಡೈಡ್, ಆಯ್ಕೆ 2 ಸೋಡಿಯಂ ಹೈಡ್ರಾಕ್ಸೈಡ್, ಆಯ್ಕೆ 3 ಪೊಟ್ಯಾಷಿಯಂ ಕ್ಲೋರೈಡ್, ಆಯ್ಕೆ 4 ಕಾರ್ಬನ್ ಮೊನಾಕ್ಸೈಡ್. ಮೋಡ ಬಿತ್ತನೆಯನ್ನು ಯಾವುದರಿಂದ ಮಾಡಲಾಗುತ್ತೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಸಿಲ್ವರ್ ಅಯೋಡೈಡ್, ಆಯ್ಕೆ 2 ಸೋಡಿಯಂ ಹೈಡ್ರಾಕ್ಸೈಡ್, ಆಯ್ಕೆ 3 ಪೊಟ್ಯಾಷಿಯಂ ಕ್ಲೋರೈಡ್, ಆಯ್ಕೆ 4 ಕಾರ್ಬನ್ ಮೊನಾಕ್ಸೈಡ್. ಕಾರ್ಬನ್ ಮೊನಾಕ್ಸೈಡ್. ಮೋಡ ಬಿತ್ತನೆಯನ್ನು ಕಾರ್ಬನ್ ಮೊನಾಕ್ಸೈಡ್ ಅದರಿಂದ ಮಾಡಲಾಗುತ್ತೆ. ತಪ್ಪಾದ ಉತ್ತರ. ನಿಮ್ಮ ಪ್ರಶ್ನೆಯನ್ನು 3ನೇ ತಂಡಕ್ಕೆ ಪಾಸ್ ಮಾಡ್ತೀವಿ. ಮೋಡ ಬಿತ್ತನೆಯನ್ನು ಯಾವುದರಿಂದ ಉಪಯೋಗಿಸಿ ಮಾಡಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಸಿಲ್ವರ್ ಅಯೋಡೈಡ್, ಆಯ್ಕೆ 2 ಸೋಡಿಯಂ ಹೈಡ್ರಾಕ್ಸೈಡ್, ಆಯ್ಕೆ 3 ಪೊಟ್ಯಾಷಿಯಂ ಕ್ಲೋರೈಡ್, ಆಯ್ಕೆ 4 ಕಾರ್ಬನ್ ಮೊನಾಕ್ಸೈಡ್. ಆಪ್ಷನ್ ಸಿ ಸೋಡಿಯಂ. ಆಪ್ಷನ್ ಸಿ ಪೊಟ್ಯಾಷಿಯಂ ಕ್ಲೋರೈಡ್. ತಪ್ಪಾದ ಉತ್ತರ. ಸರಿಯಾದ ಉತ್ತರ ಸಿಲ್ವರ್ ಅಯೋಡೈಡ್. ಮೊದಲನೇ ತಂಡ 2 ಅಂಕಗಳನ್ನು ಪಡೆದುಕೊಂಡಿದೆ. 2ನೇ ತಂಡ 6 ಅಂಕಗಳನ್ನು ಪಡೆದುಕೊಂಡಿದೆ. ಶುಭಾಶಯಗಳು ತಮಗೆ. 3ನೇ ತಂಡ 2 ಅಂಕಗಳನ್ನು ಪಡೆದುಕೊಂಡಿದೆ. ಶುಭಾಶಯಗಳು. ಹಾಗೆ 4ನೇ ತಂಡ 4 ಅಂಕಗಳನ್ನು ಪಡೆದುಕೊಂಡಿದೆ. ಶುಭಾಶಯಗಳು.